ನಮಸ್ಕಾರ. ನನ್ನ ಹೆಸರು ರೋಹನ್ ಬಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ರಿಲಯನ್ಸ್ ರಿಟೇಲ್ ಪ್ಲಾನ್ಸ್ ಟೇಕ್ ಸೇಲ್ ಆಫ್ 2460 crores. ರಿಲಯನ್ಸ್ ರಿಟೇಲ್ ಡಿಸ್ಕಸ್ ಮಾಡ್ತಾ ಇದ್ದಾರೆ ಇನ್ನೂ ಅಡಿಷನಲ್ ಇನ್ವೆಸ್ಟ್ಮೆಂಟು ಅರೌಂಡ್ 2000 2460 crores ಯಾವುದೋ ಇನ್ಸ್ಟಿಟ್ಯೂಷನ್ಸಿಂದ ಕಲೆಕ್ಟ್ ಮಾಡಬೇಕಂತ. ಯಾಕಂದರೆ ಅವರಿಗೆ ಎಕ್ಸ್ಪ್ಯಾನ್ಷನ್ಗೆ ಇನ್ನೂ ದುಡ್ಡು ಬೇಕಾಗುತ್ತೆ. ಹಾಗೂ ರೀಸೆಂಟಾಗಿ ಅವರ ಸ್ಟೇಕನ್ನು ಸ್ವಲ್ಪ ಕೊಟ್ಟಿದ್ದರು ಕತಾರ್ ಇನ್ವೆಸ್ಟ್ಮೆಂಟ್ ಅಥಾರಿಟಿಗೆ ಹಾಗೂ KKR ಇನ್ವೆಸ್ಟ್ಮೆಂಟು, ಅವರು US ಬೇಸ್ಡ್ ಪ್ರೈವೇಟ್ ಇಕ್ವಿಟಿ ಫಂಡು. ಇದಾದಮೇಲೆ ಇನ್ನೊಂದು ಸ್ಟೇಕ್ ಸೇಲ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಹಾಕಿದ್ದಾರೆ. ಅದಾದಮೇಲೆ 2025 ಅಪ್ರಾಕ್ಸಿಮೇಟ್ಲಿ ಅವರ IPO ಲಾಂಚ್ ಮಾಡ್ತಾರೆ. ರೀಸೆಂಟಾಗಿ ಕತಾರ್ ಇನ್ವೆಸ್ಟ್ಮೆಂಟ್ ಅಥಾರಿಟಿಗೆ 0.99% ಸ್ಟೇಕ್ ಕೊಟ್ಟಿದ್ರು, ಅದು 8278 crores. ಹಾಗೂ KKRಗೆ ಅವರ ಸ್ಟೇಕ್ ಇನ್ಕ್ರೀಸ್ ಮಾಡಿದರು 1.17%ಇಂದ 1.42%. ರಿಲಯನ್ಸ್ ರಿಟೇಲು ಅವರ ಆ್ಯನ್ಯುಯಲ್ ರೆವೆನ್ಯೂ ಅಪ್ರಾಕ್ಸಿಮೇಟ್ಲಿ 2.6 lakh crores ಹಾಗೂ ಪ್ರಾಫಿಟ್ಟು 9181 crores. ನ್ಯೂಸ್ ನಂಬರ್ 2. JSW ಗ್ರೂಪ್ ಬೈಯಿಂಗ್ ಸ್ಟೇಕ್ ಇನ್ MG ಮೋಟರ್ಸ್. JSW ಗ್ರೂಪ್ ಚೇರ್ಮನ್ ಸಜ್ಜನ್ ಜಿಂದಾಲ್ ಅವರು ಹಾಗೂ ಶಾಂಘೈ ಬೇಸ್ಡ್ SAIC ಮೋಟಾರ್ ಕಾರ್ಪೊರೇಷನ್, ಅದು MG ಮೋಟರ್ಸ್ ಅನ್ನು ರನ್ ಮಾಡೋ ಕಂಪನಿ, ಅವರು ಒಂದು ಫೈನಲ್ ಅಗ್ರಿಮೆಂಟನ್ನು ಆಲ್ಮೋಸ್ಟ್ ಫೈನಲೈಸ್ ಮಾಡ್ತಾ ಇದ್ದಾರೆ ಸೊ ದಟ್ JSW ಗ್ರೂಪು MG ಕಂಪ್ನಿಯಲ್ಲಿ ಒಂದು ಸ್ಟೇಕನ್ನು ಪರ್ಚೇಸ್ ಮಾಡಲಿಕ್ಕೆ. ಜಿಂದಾಲ್ ಅವರು 32 to 35% ಸ್ಟೇಕು MG ಮೋಟರ್ಸ್ ಇಂಡಿಯಾಲಿ ಪರ್ಚೇಸ್ ಮಾಡ್ತಾರೆ. ಹಾಗೂ ಸದ್ಯಕ್ಕೆ ಮೆಜಾರಿಟಿ ಸ್ಟೇಕು 51% SAIC ಹತ್ರ ಇರ್ತದೆ. ಆದರೆ ಸ್ವಲ್ಪ ವರ್ಷ ಆದಮೇಲೆ IPO ಬಂದಮೇಲೆ ಆವಾಗ ಚೈನೀಸ್ ಓನರ್ಶಿಪ್ ಕಮ್ಮಿ ಆಗುತ್ತೆ. ಯಾಕಂದರೆ SAIC ಕಂಪ್ನಿ ಒಂದು ಚೈನಾ ಬೇಸ್ಡ್ ಕಂಪ್ನಿ. ಆವಾಗ ಅವ್ರದ್ದು ಸ್ಟೇಕು 38 to 40% ಆಗುತ್ತೆ. ಹಾಗೂ ಜಿಂದಾಲ್ ಅವ್ರದ್ದು ಸ್ಟೇಕು 49% ಮತ್ತು ಫೈನಲಿ 51% ಆಗುತ್ತೆ. ಆ್ಯಕ್ಚುಲಿ ಸದ್ಯಕ್ಕೆ MG ಮೋಟರ್ಸ್ ಲಾಸ್ ಮಾಡ್ತಾ ಇದೆ. ಆದರೂ ಅವರ ವ್ಯಾಲ್ಯೂಯೇಷನ್ ಅಪ್ರಾಕ್ಸಿಮೇಟ್ಲಿ 7,000 8,000 ಕೋಟಿ ಇದೆ. ನ್ಯೂಸ್ ನಂಬರ್ 3. L&T ಶೇರ್ ಪ್ರೈಸ್ ಗೇನ್ಸ್ 2% ಆನ್ ವಿನ್ನಿಂಗ್ ಲಾರ್ಜ್ ಆರ್ಡರ್ಸ್. L&T ಕಂಪ್ನಿ ಶೇರ್ ಪ್ರೈಸ್ ಇವತ್ತು ಅಪ್ರಾಕ್ಸಿಮೇಟ್ಲಿ 2.3% ಮೇಲೆ ಹೋಯಿತು. ಯಾಕೆಂದರೆ ಅವರ ಬಿಲ್ಡಿಂಗ್ಸ್ ಆ್ಯಂಡ್ ಫ್ಯಾಕ್ಟ್ರಿ ಡಿವಿಷನ್ನು ಒಂದು ದೊಡ್ಡ ಆರ್ಡರ್ ಸಿಕ್ಕಿದೆ ಅಂತ ಅನೌನ್ಸ್ಮೆಂಟ್ ಮಾಡಿದರು, ವರ್ತ್ 2,500 to 5,000 crores. ಈ ಪರ್ಟಿಕ್ಯುಲರ್ ಬಿಸ್ನೆಸ್ಸು ಏನಂದರೆ ಒಂದು ರೆಸಿಡೆನ್ಷಿಯಲ್ ಟೌನ್ಶಿಪ್ಪನ್ನು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಬೆಂಗಳೂರಲ್ಲಿ, ಅಲ್ಲಿ 3,627 ಅಪಾರ್ಟ್ಮೆಂಟ್ಸ್ ಇರುತ್ತೆ ಹಾಗೂ 88 ವಿಲ್ಲಾಸ್ ಇರುತ್ತೆ ಮತ್ತು ಕ್ಲಬ್ ಹೌಸು, ಸ್ವಿಮ್ಮಿಂಗ್ ಪೂಲು, ಸುಮಾರು ಬೇರೆ ಬೇರೆ ಅಮ್ಯುನಿಟೀಸನ್ನು ಅವರು ಕನ್ಸ್ಟ್ರಕ್ಟ್ ಮಾಡಬೇಕು. ಟೋಟಲ್ ಬಿಲ್ಟಪ್ ಏರಿಯಾ ಈ ಎಂಟೈರ್ ಟೌನ್ಶಿಪ್ಪಿಗೆ 97 lakh square feet ಆಗುತ್ತೆ. ಆಲ್ಸೋ ಅವರು ಇನ್ನೊಂದು ಡೆವಲಪರಿಂದ ಒಂದು ಕನ್ಸ್ಟ್ರಕ್ಷನ್ ಆರ್ಡರ್ ಸಿಕ್ಕಿದೆ ಕಮರ್ಷಿಯಲ್ ಟವರ್ಸನ್ನು ಮಾಡಲಿಕ್ಕೆ ಹೈದರಾಬಾದಲ್ಲಿ. ಫಾರಿನ್ ಬ್ರೋಕಿಂಗ್ ಹೌಸ್ CLSA ಅವರು ಹೇಳಿದ್ದಾರೆ ಬೈ ರೇಟಿಂಗ್ ಕೊಡ್ತಾ ಇದ್ದೀವಿ L&T ಸ್ಟಾಕ್ ಮೇಲೆ ಹಾಗೂ ಟಾರ್ಗೆಟ್ ಪ್ರೈಸ್ 3,600 ಅಂತ. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ಬಜಾಜ್ ಫೈನಾನ್ಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇವತ್ತು ಮೀಟ್ ಮಾಡಿ ಡಿಸ್ಕಸ್ ಮಾಡಿದ್ದಾರೆ ದುಡ್ಡನ್ನು ರೇಸ್ ಮಾಡಬೇಕು ಅವರ ಎಕ್ಸ್ಪಾನ್ಷನ್ಗೋಸ್ಕರ ಅಂತ. ಅಪ್ರಾಕ್ಸಿಮೇಟ್ಲಿ 10,000 ಕೋಟಿ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ತಗೊಳ್ತಾರೆ ಅಂತ ಡಿಸೈಡ್ ಮಾಡಿದ್ದಾರೆ. ಆಟೋಮೊಬೈಲ್ ಕಂಪ್ನಿ ಮಾರುತಿ ಸುಜುಕಿ ಅವರಿಗೆ ಇನ್ಕಮ್ ಟ್ಯಾಕ್ಸ್ ಅಥಾರಿಟಿಯಿಂದ ಒಂದು ನೋಟಿಸ್ ಬಂದಿದೆ 2,159 crores ನೀವು ಇನ್ಕಮ್ ಟ್ಯಾಕ್ಸನ್ನು ಕಟ್ಟಿಲಿಲ್ಲ ಅಂತ. ಈ ಪರ್ಟಿಕ್ಯುಲರ್ ಕೇಸನ್ನು ಮಾರುತಿ ಸುಜುಕಿ ಕೋರ್ಟಲ್ಲಿ ರನ್ ಮಾಡಬೇಕಂದ್ರೆ 2 ರಿಂದ 5 ವರ್ಷ ಆಗುತ್ತೆ. ಹಾಗೂ ಇದು ಎಕ್ಸ್ಪರ್ಟ್ಸ್ ಅಭಿಪ್ರಾಯ. ಈ ಕ್ರಿಕೆಟ್ ವರ್ಲ್ಡ್ ಕಪ್ಪಲ್ಲಿ ಎಷ್ಟೋ ಬ್ರ್ಯಾಂಡ್ಸು ಟೋಟಲ್ ಆಗಿ 2,000 crores ಅವರು ಅಡ್ವರ್ಟೈಸ್ಮೆಂಟಿಗೆ ಸ್ಪೆಂಡ್ ಮಾಡ್ತಾರೆ ಅಂತ ಅನೌನ್ಸ್ ಮಾಡಿದ್ದಾರೆ. ಸದ್ಯಕ್ಕೆ 10 ಸೆಕೆಂಡ್ ಅಡ್ವರ್ಟೈಸ್ಮೆಂಟಿಗೆ ಈ ವರ್ಲ್ಡ್ ಕಪ್ ಮ್ಯಾಚಸ್ ಟೈಮಲ್ಲಿ 3 ಲಕ್ಷ ಇದೆ, ಬರೀ 10 ಸೆಕೆಂಡಿಗೆ 3 ಲಕ್ಷ. ಹಾಗೂ ಇದು 40% ಇನ್ಕ್ರೀಸ್ ಕಂಪೇರ್ ಟು ದ ಲಾಸ್ಟ್ ವರ್ಲ್ಡ್ ಕಪ್ ಇನ್ 2019. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 110 ಪಾಯಿಂಟ್ ಅಪ್ಪು 19,546 ಕ್ಲೋಸ್ ಆಗಿದೆ. ಸೆನ್ಸೆಕ್ಸು 406 ಪಾಯಿಂಟ್ ಅಪ್ಪು 65,632 ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 3. ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು L&T 2.26% ಅಪ್ಪು, ಬಜಾಜ್ ಆಟೋ 1.88% ಅಪ್ಪು, ಟೈಟನ್ ಕಂಪ್ನಿ 1.57% ಅಪ್ಪು. ಟಾಪ್ ಲೂಸರ್ಸು ಪವರ್ ಗ್ರಿಡ್ ಕಾರ್ಪೊರೇಷನ್ 1.21% ಡೌನು, ಹಿಂಡಾಲ್ಕೋ 0.6% ಡೌನು, NTPC 0.55% ಡೌನು. ಪಾಯಿಂಟ್ ನಂಬರ್ 3. ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಝೊಮ್ಯಾಟೊ 4.62% ಅಪ್ಪು, ಇನ್ಫೋ ಎಡ್ಜ್ 3.77% ಅಪ್ಪು, ಇಂಟರ್ಗ್ಲೋಬ್ ಏವಿಯೇಷನ್ 3.71% ಅಪ್. ಟಾಪ್ ಲೂಸರ್ಸು ಮ್ಯಾರಿಕೋ 4.98% ಡೌನು, ಬಜಾಜ್ ಹೋಲ್ಡಿಂಗ್ಸ್ 2.16% ಡೌನು, ಇಂಡಸ್ ಟವರ್ಸ್ 1.85% ಡೌನು. ಪಾಯಿಂಟ್ ನಂಬರ್ 4. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,318 ಸ್ಟಾಕು, ಕಮ್ಮಿಯಾಗಿದ್ದು 734. ಸೊ 64% ಅಪ್ಪು, 36% ಡೌನು. ಪಾಯಿಂಟ್ ನಂಬರ್ 5.
Yesterday's FI and DI investment data. Foreign institutional investors 4,424 ಕೋಟಿ net sales. Domestic institutional investors 1,769 crores net purchases. Point number 6, today's gold and silver price. Gold price 5,716 per gram, silver 69 per gram. Point number 7, today's rupee value. $1 $83.25 rupees, €1 87.45 rupees. Point number 8, stocks near 52-week high. L&T 52-week high 3,115, closing 3,096. Angel One 2,000 52-week high, closing 1,989. ಹಾಗೂ Zomato 107 52-week high, closing 105. Point number 9, stocks near 52-week low. Adani Total Gas 52-week low 601, closing price 603. Point number 10, global cues today. Hong Kong markets 0.1% up, Japan 1.76% up, Germany 0.16% down, France 0.16% down, UK 0.31% up, ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 1.35% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.